ಜಿಫೈನ್ ಅಂತೂ ಯಾವಾಗಲೂ ಬ್ಯುಸಿ, ಎನಿ ಟೈಮ್ ಆನ್ ಕಾಲ್. ಬ್ಲಾಗರ್ ರೆಡಿ ಇದ್ದಾರೆ. ಅದ್ಭುತವಾದ ಹೊಡೆತ, ಉತ್ತಮವಾದ ಪ್ರದರ್ಶನ ಎರಡೂ ಕಡೆ. ಸೊ ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆಲ್ರೆಡಿ 9:23. ಇನ್ನೂ ಇವಾಗ ಜಸ್ಟ್ ತಿಂಡಿ ಮುಗಿಸಿ ಕಾಲೇಜ್ಗೆ ಹೋಗಬೇಕು. ನಾನು ಇನ್ನೂ ಟೈಮ್ ಆಗಿಲ್ಲ ಅಂತ ಸುಮ್ಮನೆ ತಿಂಡಿ ಮಾಡ್ಕೊಂಡು ಕೂತಿದ್ದೀನಿ. ಆಲ್ರೆಡಿ ನೋಡ್ರೆ 9:23. ಇವಾಗ ಹೊಡ್ತೀನಿ, ಶೂ ಹಾಕ್ಕೊಂಡು ಕಾಲೇಜ್ಗೆ ಲೈಟ್ ಆಫ್ ಮಾಡ್ತೀನಿ ಫಸ್ಟು. ಇನ್ನೇ ಬ್ಯಾಕ್ಗ್ರೌಂಡಲ್ಲಿ ಡೋರೇಮೋನ್ ಗೊತ್ತೈತೆ. ಇವಾಗ ಜಲ್ದಿ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ರೆಡಿ ಆಗಿದ್ದೀನಿ. ಕಾಲೇಜ್ ಒಳಗಡೆ ಹೋಗ್ತಾ ಇದ್ದೀನಿ. ಬಂದಿದ್ದಾಯಿತು ಕಾಲೇಜ್ ಒಳಗಡೆಗೆ. ನಾವು ಪ್ರಾಜೆಕ್ಟ್ ಮಾಡ್ದಲ್ಲೇ ಫ್ರೆಂಡ್ಸ್ ಪ್ರಾಜೆಕ್ಟಿಗೆ ಬಂದಿದ್ದೀವಿ. ನಾವು ಪ್ರಾಜೆಕ್ಟ್ ಮಾಡ್ತೀವಿ ನೋಡಿ, ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ಹಿಂಗೆ ಫುಲ್ ವೈಟ್ ಆ್ಯಂಡ್ ವೈಟ್ ಆಗಿ ಇಲ್ಲಿ ನೋಡಿ ಸೈಡ್ ಲಾಕ್ ನೋಡಿ ಫ್ರಂಟ್ ವ್ಯೂ ನೋಡಿ ಒಂದು ಹೇಗಿದ್ದಾನೆ ಅಂತ. ಇವ್ರು ಪ್ರಾಜೆಕ್ಟ್ ಮುಗಿಸ್ಕೊಂಡು ಫುಲ್ ಎಲ್ಲ ಪ್ಯಾಕಿಂಗ್ ಮಾಡ್ತವ್ರೆ. ಅವರಿಬ್ಬರು ಮಾಡ್ತವ್ರೆ. ಇವರಿಲ್ಲಿ ಫೋನ್ ಹೌಸ್ ಬಂದಿಲ್ಲ. ನಾವು ನೋಡಿದ್ದೀವಲ್ಲ ಏನೋ ಟೈಪ್ ಮಾಡ್ತಿದ್ದಿದ್ದು. ಕ್ಲಾಸ್ ಐತೆ ಇವಾಗ, ನಾವು ಪ್ರಾಜೆಕ್ಟ್ ಹೋಗ್ತೀವಿ. ಬೇಡ ನಡೆಯೋ ಕ್ಲಾಸ್ ಅಟೆಂಡೆನ್ಸ್ ಆಗ್ತವ್ರೆ. ಹೌದಾ, ಫೈನ್. ಪ್ರಾಜೆಕ್ಟ್ ಹೋಗೋದು ಮಾಡ್ತಿದ್ದೀನಿ. ಮಾಸ್ಟ್ರ್ ಯಾಕೆ ಎದುರು ಕಡೆ ಈಚೆ ಹೊಡೋಗ್ತಾರೆ. ಸಾರ್ ಬನ್ನಿ ಸಾರ್. ಸರ್ ಯಾಕೋ ಈಚೆ ಹೊಡೋದ್ರು. ಮಾಡಿ ಇನ್ನೊಂದ್ಸಲಿ ಹಾಯ್ ಫೋನ್ ಮಾಡೋಣ. ಬಾಯ್ ಬಾಯ್. ಹೋಗಿ ನಾವು 3 ಜನ ನಮ್ಮ ಪ್ರಾಜೆಕ್ಟ್ ಹೋಗ್ತೀವಿ. ಬಾಯ್. ಇಲ್ಲ ನೀವೇನು ಹೆಲ್ಪ್ ಮಾಡಲ್ಲ ನಮ್ಮ ಪ್ರಾಜೆಕ್ಟ್. ಬಾಯ್ ಬಾಯ್. ನಿಮ್ಮ ಪ್ರಾಜೆಕ್ಟಲ್ಲಿ ಯಾರು ಕೂತ್ಕೊಳ್ಳೋಕೆ ಜಾಗ ಇರಲ್ಲ, ಅದಕ್ಕೆ ಬರಲ್ಲ ನಾವು. ನಮಗೆ ಇದೆ ಸಾಕು. ಆಫ್ಟರ್ ಲಾಂಗ್ ಟೈಮ್ ಅಕ್ಕ ಬಂದಿದ್ದಾರೆ ಲ್ಯಾಬ್ಗೆ. ಹಲೋ. ಆಫ್ಟರ್ ಲಾಂಗ್ ಟೈಮ್. ಏನಿಲ್ಲ, ಅಲ್ಲೇ ಒಂದು ತಿಂಗಳಾಯಿತು. ಅಲ್ಲಿ ಅಲ್ಲಿ ಒಳಗಡೆ ಪಾಪ ಒಳಗಡೆ ಬರೋಕ್ಕೆ ಬಿಡ್ತಾ ಇಲ್ಲ. ಅಕ್ಕಿ ಈಚೆಯಿಂದ ನೋಡ್ತವ್ರೆಲ್ಲ. ಫುಲ್ಲು ಸತತ 60ನೇ ಬಾರಿನೂ ಮಾಡಿದ್ರು. ಇವತ್ತು ಏನಾಗುತ್ತೆ ಅಂತ ಇದನ್ನು ಪರಿಣಾಮ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಇದು ಬರುತ್ತಾ ಬರಲ್ವಾ ಅಂತ. ನಿಮ್ಮ ಲ್ಯಾಬ್ಗೆ ಹೋಗಿ ಅಂದರೆ ನಮ್ಮ ಲ್ಯಾಬಿಗೆ ಏನು ಮಾಡೋದು ಬಂದಿದ್ದೀರಾ? ನಾಚಿಕೆ ಆಗಲ್ವಾ? ಅಸಲ್ ಕರೆದ್ಬಿಟ್ಟು ಬಂದರೆ ಹಿಂಗೆ ಅವಮಾನ ಮಾಡ್ತಿರೋ. ಏನಾಗುತ್ತೆ, ನಮ್ಮ ಲ್ಯಾಬ್ ನಮ್ಮ ಇಷ್ಟ. ನೀವೆಂತಕ್ಕೆ ಬಂದಿದ್ದೀರಾ ಇಬ್ಬರು? ನಾನು ಕರೆದಿದ್ದು ಬಂದಿದ್ದವರು ನಮ್ಮ ಲ್ಯಾಬಿಗೆ. ಕರೆದ್ಬಿಟ್ಟು ಆಮೇಲೆ ಯಾಕೆ ಬಂದಿದ್ದೀರಾ? ನಮ್ಮ ಇಷ್ಟ. ಏನಂತ ಮಾಡಿದ್ದೆ? ಬನ್ನಿ. ಸೈನ್ ಹಾಕಿದ್ದೀರಾ ಅಲ್ಲಿ? ಫೋನ್ ಯೂಸ್ ಮಾಡೋಂಗಿಲ್ಲ ಇಲ್ಲಿಂದ. ನಾನು ಕ್ಯಾಮ್ರಾ ಯೂಸ್ ಮಾಡ್ತಾ ಇರೋದು, ಫೋನಲ್ಲ. ನಾನು ಅಷ್ಟೇ. ಓಡ್ತಾ ಇದ್ದೀವಿ. ಊಟ ಟೈಮ್ ಆಯಿತು, ಇನ್ನೂ ಹೋಗಿಲ್ಲ. ಇಲ್ಲೇ ಇದ್ದೀವಿ, ಚೆಕ್ ಮಾಡಿಸ್ತಾ ಇದ್ದೀವಿ. ಇನ್ನೂ ತುಂಬ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲೇ ನಿಂತಿದ್ದೀವಿ. ಇಲ್ಲಿ ಅದಕ್ಕೆ ನನ್ನ ಟೈಮ್ ಪಾಸ್ಗೋಸ್ಕರ ನನ್ನದೇ ವ್ಲಾಗ್ಸ್ ಓಡ್ತಾ ಇದೆ. ಸಾಹೇಬ್ರು ಒಬ್ಬರು, ಸರ್ ನಿಮ್ಗೆ ಮುಗೀತಾ? ಯಾಕೋ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಬಂದಿದ್ದೀನಿ. ಜಿಫ್ಯಾನ್ ಮನೆ ಡ್ರೈ ಫ್ರೂಟ್ಸ್ ತಿಂತಾಯಿದ್ದೀನಿ. ಆಂಟಿ ಏನೋ ಅಡುಗೆ ಮಾಡ್ತಾವೆ ಒಳಗಡೆ. ನೀವು ಬಂದಿದ್ದೀವಿ ಆಫ್ಟರ್ ಲಾಂಗ್ ಟೈಮ್ PU ಕಾಲೇಜ್ಗೆ CT ಹಾಕೋಣ ಅಂತ. ಇವತ್ತು ಗೊತ್ತಾಗ್ತಾ ಇದೆ ವಿಷಯ ನನಗೆ, CT ಹಾಕಬೇಕು ಅಂತ. ಫಾರ್ಮ್ ಎಲ್ಲ ಫಿಲ್ ಮಾಡ್ಕೊಂಡು ಹೋಗ್ತಾರೆ. ಆಫ್ಟರ್ ಲಾಂಗ್ ಟೈಮ್ ಬಾಯ್ಸ್ ಎಲ್ಲ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ಗೋಸ್ಕರ ಬಂದಿದ್ದೀವಿ. ವ್ಯೂಸ್ ಏನು ನಮ್ಮ ಶಾಲೆ ಇತ್ತು PUದು ಇನ್ಫ್ರಾ ತೋರಿಸಿ, ಕಾಲೇಜ್ ಇನ್ಫ್ರಾ. ನಮ್ಮ PUC ಒಳಗಡೆ ನೋಡಿ ಎಲ್ಲ ಫುಲ್ ಇಂಪ್ರೂವ್ ಮಾಡಿಬಿಟ್ಟವ್ರೆ. ಲಿಫ್ಟ್ ಒಳಗಡೆ ಹೋಗ್ಬಿಡೋಣ. ಸ್ಟಡಿ ಸರ್ಟಿಫಿಕೇಟ್ಗೆ ಇನ್ನೂ ಫೋಟೋ ಬೇರೆ ಬೇಕು. ನಾನು ಬೇರೆ ಏನೂ ಹಾಕ್ಸಿಲ್ಲ, ಇವನು ಏನೂ ಹಾಕ್ಸಿಲ್ಲ. ಕಾಮಿಡಿ ಏನಿಲ್ಲ, ಚೆನ್ನಾಗಿತ್ತು. ತುಂಬ ದಿನಗಳಾದ್ಮೇಲೆ ಬಂದಾಗ ನನ್ನ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಮ್ಮ ಅಣ್ಣನ ಸ್ವಲ್ಪ ಮಾತಾಡ್ಸಿ. ಇವನು ಜೈನ್ ಚೇಂಜೇ ಆಗಿಲ್ಲ. ಜೈನ್ ಫುಲ್ ಹಂಗಿದ್ದ, ಹಂಗೆ ಅವನೇ. ನಾನು ಹಂಗೆ ಇದ್ದೀನಿ. ನಿನಗೆ ಇಷ್ಟೇ ಇದೆ ಅಂದರು. ಇಷ್ಟೇ ಇದೆ ಅಂತ ಏನು ಹೇಳಿಲ್ಲ. ನೀನು ನಡೆಯ ಸುಮ್ಮನೆ. ಇವನು ಮುಖನೇ ನೆನಪಿಲ್ಲ ನನಗಂತೂ. ಇವಾಗ ಶಟಲ್ ಆಡೋಕ್ಕೆ ಬಂದಿದ್ದೀನಿ, ಟೈಮ್ ಪಾಸ್ ಮಾಡೋಕ್ಕೆ. ಸ್ಟಡಿ ಸರ್ಟಿಫಿಕೇಟ್ ನಾಳೆ ಇಸ್ಕೊಳ್ಳೋಣ ಅಂತ. ನೆಕ್ಸ್ಟ್ ವೀಡಿಯೋನ ನನ್ನ ಕೊಲೀಗ್ಸ್ ಕಂಟಿನ್ಯೂ ಮಾಡ್ತಾರೆ.
ಜಿಫೈನ್ ಅಂತೂ ಯಾವಾಗಲೂ ಬ್ಯುಸಿ, ಎನಿ ಟೈಮ್ ಆನ್ ಕಾಲ್. ಬ್ಲಾಗರ್ ರೆಡಿ ಇದ್ದಾರೆ. ಅದ್ಭುತವಾದ ಹೊಡೆತ, ಉತ್ತಮವಾದ ಪ್ರದರ್ಶನ ಎರಡೂ ಕಡೆ. ಗ್ರೇಟ್ ಡೆಡಿಕೇಶನ್ ಜಿಫೈನ್. ಔಟ್ ಆಫ್ ದ ಬಾಕ್ಸ್. ಹೊಸ ಸ್ಟೈಲ್ ಆಫ್ ಸರ್ವಿಂಗ್ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಯಾರು ಕಮೆಂಟ್ ಮಾಡಿ. ಫೈನಲಿ ಎಲ್ಲ ಫುಲ್ ಸುಸ್ತಾಗಿ ಗೇಮ್ ಮುಗಿಸಿದ್ದಾಯಿತು. ಆಡೋ ಬ್ಯಾಟಿಂಗ್ ಇದರಲ್ಲಿ ಬ್ಯಾಟಿಂಗ್ ಆಡ್ತಾವನಿ. ಸೊ ಡ್ಯಾನ್ಸ್ ಮುಗಿಸಿ ಶಟಲ್ ಕಾಕ್ ಆಡಿದ್ದಾರೆ ನೋಡಿ. ಚೆನ್ನಾಗಿ ಆಡಿದ್ದೀರ ಎಲ್ಲರೂ. ಏನಂದ್ರೆ ನೀವು ಒಂಚೂರು ಕಾನ್ಸಂಟ್ರೇಷನ್ ಕೊಟ್ಟು ಆಡ್ಬೇಕು. ಕಾನ್ಸಂಟ್ರೇಷನ್ ಸರ್. ಯಾವುದು ಎಷ್ಟು ಎಸ್ ಆಫ್ ಅವರ? ನೀನು ಇದು ಬ್ಯಾಕ್ ಸ್ಲಿಪ್ ಹೊಡಿತೀಯಲ್ಲ, ಹಾಂ, ಅದು ನೀಟಾಗಿ ಹೊಡೆಯೋದು ಕಲಿ. ಓಕೆ ಸರ್. ನೀವು ಇವ್ರು ಒಂಚೂರು ಮಿಸ್ ಮಾಡ್ತಿದ್ದಾರೆ. ಹೈಟ್ ಬಂದ್ರೆ ಕಾಕ್ನ ಹೆಂಗ್ ಬ್ಯಾಟಿಂಗ್ ತಗೋಬೇಕಂತ ಒಂಚೂರು ಗೊತ್ತಾಯ್ತಲ್ಲ. ಇವರು ಸರ್ ಅವರು ಆಡ್ತಾರೆ, ಚೂರು ಪ್ರಾಕ್ಟೀಸ್ ಇಲ್ಲ. ನೀವು ಅವ್ರು ಪ್ರಾಕ್ಟೀಸ್ ನಿಮ್ಗೆ ಹೇಳಿ ಸರ್, ಅವ್ರದ್ದಿರ್ಲಿ, ನಿಮ್ದು ಹೇಳಿ. ನಮ್ದು ನಾವೇನಿಲ್ಲ, ನಾವು ಆಡ್ತೀವಿ ಸ್ವಲ್ಪ. ಓ ನೋಡಿ, ಬೆವರು ಫುಲ್ ಅಷ್ಟೊತ್ತು ಆಡಿರೋದು ಇವಾಗ ನೋಡಿ. ಬ್ಲಾಗರ್ ಸೋರ್ತಾ ಇಲ್ಲ ಅಷ್ಟೇ. ಓಕೆ, ಮನೆ ಹತ್ರ ಸಿಗ್ತೀನಿ. ಅಂತ ಎತ್ತದ ಮಳೆ ತಪ್ಪಿಸ್ಕೊಳ್ಳೋಣ ಅಂದ್ರೆ ಮಳೆ ಸಿಗಾಕೊಂಡಿದ್ ಯಾವ್ದೋ ಮರದ ಗಾಡಿ ಕಟ್ಕೊಂಡು ಮರದ ಕೆಳಗಡೆ ಏನೋ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇಲ್ಲ ಹಂಗನ್ಬಿಟ್ಟು ಕೋಲಾಟ. ಮಳೆ ಬರ್ತಾ ಇದೆ, ಗಾಡಿ ನಿಂತಿದೆ, ಎರಡು ನೆನೀತಾ ಇದ್ದೀವಿ. ಹೇಗಿದೆ ನಿರಾಸೆಯಲ್ಲಿ ಬಂದು ಕೂತ ಚಿಂಟು, ಯಾಕೋ ಅಳುತ್ತಾ ಕೂರುತ್ತಿರುವ ಚಿಂಟು. ಅವರ ಅಣ್ಣ ಅವರು ಎರಡೇ ಏಟ್ ಹಾಕಿದ್ದಾರೆ ಅವನಿಗೆ. ಯಾಕ ಚಿಂಟು? ರೀಲ್ಸ್ ಹುಡುಗ ಗೆದ್ದಿದ್ದ ನಾವತ್ತು ಮೂರು ಜನ ಏನು ತುಂಬಾ ಅವತ್ತು ಪ್ರಯತ್ನ ಪಟ್ಟರು, ಅದರಲ್ಲಿ ಯಶಸ್ವಿಗೊಂಡು ಇವತ್ತು ಸೋತು ಬಂದಿದ್ದಾರೆ. ಇವ್ರು ಗೆಲ್ತಾರೆ ಅಂತ ಹೋದ್ರು. ಎರಡು ಬ್ಲಾಕ್ ಕಾರ್ಡ್ ವೈಟ್ ಮದಿಗ್ ನಿಲ್ಸ್ಕೊಡ್ರಲ್ಲ, ಅವ್ನ ಮದಿಗ್ ನಿಲ್ಸ್ಕೊಡ್ರಲ್ಲ. ಅಲ್ಲೇ ಅವ್ನ ಮದಿಗ್ ಹಾಕಲ್ಲ, ಮದಿಗ್ ನಿಂಕಳ್ಳ, ಮದಿಗ್ ನಿಲ್ಸ್ಕೊಳ್ಳ. ಅವನ ಅಪ್ಪನ ಏನ್ ಬಾಸ್, ಏನ್ ಲುಕ್ಕು ಬಾಸ್. ಮೂರು ಜನದ್ದು ಇನ್ನ ಕೆಲವೇ ಕ್ಷಣಗಳಲ್ಲಿ ಪೂಜಾ ಪ್ರಾರಂಭ ಆಗುವ ಕಾರಣ ಇಲ್ಲಿ ಎಲ್ಲ ಭಜನೆ ನಡೆಯುತ್ತದೆ. ಯಾರೋ ಸೈಡ್ ಹೋಗು. ಅಂಕಲ್ 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 ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೆನ್ನೆಯಿಂದ ಮನೆಗೆ ಬರೋದು ಊಟಕ್ಕೆ ಲೇಟ್ ಆಗಿಬಿಡ್ತಾ ಇದೆ. ಅಲ್ಲಿ ಗಣೇಶಂದು ಹೋಗಿ ಇನ್ನೇನು 3 days ಮುಗೀತು ಅಷ್ಟೇ. ಓಕೆ ಬಾಯ್.